ಅದು ಹೆಸರಿಗೆ ಮಾತ್ರ ಜಿಲ್ಲಾ ಆಸ್ಪತ್ರೆ. ಆದರೆ ಇಲ್ಲಿ ಹೇಳಿಕೊಳ್ಳುವಂಥ ಸೌಲಭ್ಯಗಳು ಇಲ್ಲವೇ ಇಲ್ಲ. ಯಾವುದೇ ಕಾಯಿಲೆ ಬರಲಿ, ಬಡ ರೋಗಿಗಳಿಗೆ ಇರೋದು ಇದೊಂದೇ ಆಸ್ಪತ್ರೆ. ಇಂತಹ ಆಸ್ಪತ್ರೆಯ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಈ ಆಸ್ಪತ್ರೆಗೆ ಸೆಕ್ಯೂರಿಟಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ. ಬಡ ರೋಗಿಗಳ ಜೀವ ಉಳಿಸುವ ದೇಗುಲ. ಆಕ್ಸಿಡೆಂಟ್ ಆಗಲಿ, ಕಾಯಿಲೆ ಇರಲಿ, ನಿತ್ಯ ಸಾವಿರಾರು ಜನರು ಇಲ್ಲಿ ಓಡಾಡ್ತಾರೆ, ವೈದ್ಯರನ್ನ ಭೇಟಿಯಾಗ್ತಾರೆ. ಇಂತಹ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯೇ ಇಲ್ಲ. ಯಾರೇ ಬರಲಿ, ಎಲ್ಲಿಯೇ ಓಡಾಡ್ಲಿ, ನೋಡೋಕೆ ಸಿಗೋದು ಮಾತ್ರ ಆಸ್ಪತ್ರೆಯ ಸಿಬ್ಬಂದಿ. ಸಾರ್ವಜನಿಕವಾಗಿ ನೀವೇನಾದ್ರು ಹಾಸ್ಪಿಟ್ಲನ್ನು ವಿಸಿಟ್ ಮಾಡಿದ್ರೆ ಅಲ್ಲಿ ಒಂದು ಒಳರೋಗಿಗಳ ವಿಭಾಗ ಇರ್ಬೋದು, ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದಿಷ್ಟು ಜನಗಳ ಒಂದು ಜನಸಂದಣಿಯನ್ನು ಗಮನಿಸಲಿಕ್ಕೆ ಯಾವುದೇ ರೀತಿಯಾದಂಥ ಪೊಲೀಸ್ ಪ್ರತಿನಿಧಿಗಳು ಸಹ ಇಲ್ಲ, ಗೂರ್ಖಗಳು ಸಹಿತ ಇಲ್ಲ. ಇನ್ನು ಎಮರ್ಜೆನ್ಸಿ ಒಪಿಡಿ ಮುಂದೆ ಸೆಕ್ಯೂರಿಟಿ ಒಬ್ಬರು ಇದ್ರೆ ರೋಗಿಗಳಿಗೆ ಅನುಕೂಲ. ಆಂಬ್ಯುಲೆನ್ಸ್ನಲ್ಲಿ ಬರೋರಿಗೆ ತಕ್ಷಣವೇ ಸ್ಪಂದಿಸೋಕೆ ಸಾಧ್ಯ. ಈ ಆರೋಪವಿಂತೂ ಕೇಳಿ ಬರ್ತಿದೆ. ಹೆಚ್ಚಿನ ರೋಗಿಗಳು ಆಗಮಿಸಿದಾಗ ಒಳಭಾಗದಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಕಷ್ಟ ಆಗ್ತಿದೆ. ರಾತ್ರಿ ಸಮಯದಲ್ಲಿಯೂ ಕಷ್ಟ. ಇಲ್ಲಿ ಒಳರೋಗಿಗಳು ಭಾಳಷ್ಟು ಜನ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ರಾತ್ರಿ ಹೊರಗೆ ಪೇಷಂಟಿಗೆ ಸಂಬಂಧಪಟ್ಟವರೆಲ್ಲ ಹೊರಗೆಲ್ಲ ಭಾಳಷ್ಟು ಜನ ಮಲಗಿರ್ತಾರೆ. ಅವ್ರನ್ನ ರೋಗಿಗಳು ಯಾವುದೇ ರೀತಿಯಾದಂಥ ಸೇಫ್ಟಿ ಸಹಿತ ಇಲ್ದಂಗಾಗಿದೆ. ಇದನ್ನು ಗಮನದಲ್ಲಿ ಸರ್ಕಾರದವ್ರು ಇಟ್ಕೊಂಡು ಅಲ್ಲಿ ಸೂಕ್ತ ಸುರಕ್ಷತೆಯನ್ನು ಕೊಡುವ ನಿಟ್ಟಿನಲ್ಲಿ ಅಲ್ಲಿ ಒಂದಿಷ್ಟು ಇದನ್ನೆಲ್ಲ ಗಮನಿಸಲಿಕ್ಕೆ ಒಂದಿಷ್ಟು ಸಿಬ್ಬಂದಿಯನ್ನು ನೇಮಕ ಮಾಡುವಂತೇಳಿ ಆಗ್ರಹಿಸ್ತೀನಿ. ಅವ್ಯವಸ್ಥೆಯ ಆಗರ ಅನ್ನೋ ಆರೋಪ ನಡುವೆಯೇ ಭದ್ರತೆಯೇ ಇಲ್ಲ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಅದು ಕೇವಲ ಜನರದ್ದು ಮಾತ್ರವಲ್ಲ, ಅಲ್ಲಿನ ಸಿಬ್ಬಂದಿಗಳದ್ದು ಇದೆ. ಏನಾದರೂ ಸಮಸ್ಯೆಯಾದ್ರೆ ರಕ್ಷಣೆಯಂತೂ ಈಗ ನಗರ ಪೊಲೀಸರ ಹೆಗಲ ಮೇಲಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಂತಾರ ಸಿನಿಮಾ ಬಳಿಕ ದೈವಾರಾಧನೆ ನಾಡಿನಾದ್ಯಂತ ಹೆಚ್ಚು ಪ್ರಚಾರಕ್ಕೆ ಬಂತು. ಆದರೆ ಆ ಬಳಿಕ ಸಿನಿಮಾ, ನಾಟಕ ಹಾಗೂ ಕಾರ್ಯಕ್ರಮಗಳಲ್ಲಿ ದೈವಾರಾಧನೆ ಬೇಕಾಬಿಟ್ಟಿ ಪ್ರದರ್ಶನ ಆಗ್ತಾ ಇರೋದು ದೈವಾರಾಧಕರಿಗೆ ಬೇಸರವನ್ನು ತರಿಸಿದೆ. ಅದೇ ರೀತಿ ಮತ್ತೊಂದು ಸಿನಿಮಾ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾದ ಕಲ್ಜಿಗ. ಸಿನಿಮಾ ವಿರುದ್ಧ ದೈವಾರಾಧಕರ ಆಕ್ರೋಶ. ಕಾಂತಾರ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಕನ್ನಡದ ಕಂಪನ್ನ ದೇಶದೆಲ್ಲೆಡೆ ಫೇಮಸ್ ಮಾಡಿದ ಸಿನಿಮಾ. ಆದರೆ ಇದು ರಿಲೀಸ್ ಆದ ನಂತರ ಬಹಳಷ್ಟು ವಿವಾದ ಸೃಷ್ಟಿಯಾಗಿತ್ತು. ಇದರಲ್ಲಿ ದೈವದ ಅನುಕರಣೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಮಂಗಳೂರಿನಲ್ಲಿ ಮತ್ತೆ ಅಂಥದ್ದೇ ಸಮಸ್ಯೆ ಮತ್ತೆ ಶುರುವಾಗಿದೆ. ಕಾಂತಾರ ಬಳಿಕ ಮತ್ತೊಂದು ಕನ್ನಡ ಸಿನಿಮಾ ಬಿಡುಗಡೆಯಾಗಿದ್ದು ಮತ್ತೊಮ್ಮೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ. ದೇವರಷ್ಟೇ ದೈವಗಳನ್ನ ನಂಬ್ತಾರೆ. ಸದ್ಯ ಕರಾವಳಿ ಮೂಲದವರೇ ಸೇರ್ಕೊಂಡು ಮಾಡಿರೋ ಸಿನಿಮಾ ಕಲ್ಜಿಗ. ಈಗ ಈ ಸಿನಿಮಾ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಲ ಕಲ್ಜಿಗ ಅಂತ, ಬಹುಶಃ ಇದು ಕಾಲ ಕಲ್ಜಿಗ ಅಂತ ಈ ಸಂಜೆ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ. ಈ ಕಾಲ ಕಲ್ಜಿಗದಲ್ಲಿ ಈ ರೀತಿ ಆಗುವುದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ, ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ. ಕಲ್ಜಿಗ ಸಿನಿಮಾದಲ್ಲಿ ಕೊರಗಜ್ಜನನ್ನ ಅನುಕರಣೆ ಮಾಡಿದ ದೃಶ್ಯ ಸದ್ದು ಮಾಡ್ತಿದೆ. ಇದು ದೈವನರ್ತಕರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ರೀತಿಯಲ್ಲಿ ದೈವಾರಾಧನೆ ಅನುಕರಣೆ ಮಾಡುವವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನ ದೈವ ನರ್ತಕರು ನೀಡಿದ್ದಾರೆ. ಯಾರ ಮಾರ್ಗದರ್ಶನ ಅಂದರೆ ಈ ಸಿನಿಮಾದವರು. ಅದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ನಿಲ್ಲಿಸ್ತೇವೆ, ನಮಗೆ ದೈವದ ಬಲ ಇದೆ, ದೈವದ ಶಕ್ತಿ ಇದೆ, ಖಂಡಿತವಾಗಿ ನಮಗೂ ದೇವರದು ಆಶೀರ್ವಾದ ಇದೆ, ನಾವು ಖಂಡಿತವಾಗಿ ನಿಲ್ಲಿಸ್ತೇವೆ ಅನ್ನುವ ನಂಬಿಕೆ ನಮಗೆ ಇದೆ.
ಸದ್ಯ ಕಲ್ಜಿಗ ಚಿತ್ರ ವಿರೋಧದ ನಡುವೆಯೇ ತೆರೆ ಕಂಡಿದೆ. ಚಿತ್ರವನ್ನ ಬಾಯ್ಕಟ್ ಮಾಡಬೇಕು ಎನ್ನುವ ಅಭಿಯಾನ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ದೃಶ್ಯವನ್ನ ನೋಡಿದ್ರೆ ನಾವಿನ್ನೂ ಇಂಥ ಸಮಾಜದಲ್ಲಿ ಇದ್ದೀವಿ ಅಂತ ನಾಚಿಕೆ ಆಗುತ್ತೆ. ಊರಿನ ಮುಖಂಡರ ಆ ನಿರ್ಧಾರವನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಕಠೋರ ಶಿಕ್ಷೆಯನ್ನ ನೀಡಲಾಗಿದೆ. ಎಲ್ಲಿ, ಯಾವ ಊರಲ್ಲಿ ಏನಾಯ್ತು, ಬನ್ನಿ ಈ ವರದಿಯನ್ನು ನೋಡೋಣ. ಅತ್ಯಾಚಾರಿ ವಿರುದ್ಧ ಕುಟುಂಬದ ಕಂಪ್ಲೇಂಟ್. ದೂರು ಕೊಟ್ಟಿದ್ದಕ್ಕೆ ದಲಿತರಿಗೆ ಬಹಿಷ್ಕಾರ ಬರೆ. ಈ ಫೋಟೋ ಒಮ್ಮೆ ನೋಡಿ. ಈ ಐನಾತಿ ಹೆಸರು ಚಂದ್ರಶೇಖರ್. ಮುಖದ ಮೇಲೆ ಇನ್ನೂ ಮೀಸೆ ಚಿಗುರಿಲ್ಲ. ಆದ್ರೆ ಈತ ಮಾಡಿದ ಕೆಲಸ ಕೇಳಿದ್ರೆ ನಿಮ್ಮ ರಕ್ತ ಕೋತ ಕೋತ ಅಂತ ಕುದಿಯುತ್ತೆ. ಈ ಕೇಡಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರ್ಗಾದವನು. ಇದೇ ಗ್ರಾಮದ ದಲಿತ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ್ದ. ಕುಸಲಾಯಿಸಿ ಬಾಲಕಿಯ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಆದ್ದರಿಂದ 15 ವರ್ಷದ ಬಾಲಕಿ 5 ತಿಂಗಳ ಗರ್ಭಿಣಿಯಾಗಿದ್ಲು. ಪೋಷಕರು ನಾರಾಯಣಪುರ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಪೋಕ್ಸೋ ಕೇಸ್ ದಾಖಲಿಸಿ ಚಂದ್ರಶೇಖರ್ನನ್ನ ಬಂಧಿಸಲಾಗಿದೆ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಅತ್ಯಾಚಾರಿ ಸವರ್ಣೀಯನಾಗಿದ್ದು ಊರಿನ ಮುಖಂಡರು ದಲಿತ ಬಾಲಕಿಯ ಪೋಷಕರನ್ನ ಸಂಧಾನಕ್ಕೆ ಕರೆದಿದ್ರಂತೆ. ಆದರೆ ಕುಟುಂಬಸ್ಥರು ರಾಜಿಗೆ ಒಪ್ಪದೇ ಇದ್ದದಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಅಂಗಡಿ ಮಾಲೀಕರು ಯಾವುದೇ ವಸ್ತು ದಿನಸಿ ನೀಡುವಂತಿಲ್ಲ. ಮಕ್ಕಳಿಗೂ ಪೆನ್ನು ಬುಕ್ಕು ಕೊಡದಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ಮಂದಿ ಕೊಡ್ಬೇಡ ಅಂತಾರೆ. ಅಲ್ಲ, ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ. ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ. ಕೊಡ್ಬೇಡ ಅಂತ ಯಾರು ಹೇಳ್ತಾರ? ಹಿರಣುಗಳು ಬಲ್ಲಂತಪ್ಪ, ಇದು ಹಿರಣುಗಳ ಮುದುಕಪ್ಪಣ್ಣ ಚಂದಪ್ಪ ನಮ್ಮ ಮುಂಜಾನೆ ನನ್ನ ಕಾರ್ ಅಲ್ರಿ, ಶಾಲಿ ಕಲೆ ಮಕ್ಳು ಏನ್ ಮಾಡಿ ನಾವು ಯಾರಿಗೆ ಕೊಡ್ಬೇಡ್ರಿ. ನನ್ ಕೇಳಿದ್ರೆ ನಾನು ಏನು ಉತ್ತರ ಕೊಡಕ್ ಹಂಗೋದಿಲ್ಪ. ಊರ ನಾನು ಇದ್ದಂಗೆ ಇರ್ಬೇಕಂತ. ನಿಮ್ ಮಕ್ಳು ಆದ್ರ ಅಟ್ಟೆ, ಸಣ್ಣ ಮಕ್ಳು ಆದ್ರ ಅಟ್ಟೆ. ಏನ್ ಮಾತಾಡಿದ್ರೆ ಅಲ್ಲೇ ದಯವಿಟ್ಟು ಕೊಟ್ರು ಎಲ್ಲರೂ ಅಂಗಡಿ ಕೊಡಬೇಡ ಅಂತ ಪೆನ್ ಕೊಡ್ಬೇಡ ಅಂದ್ರೆ ಹೆಂಗ್ರಿ? ಈ ವೇಳೆ ಕಂದಮ್ಮಗಳೇ ನಮಗೆ ಪೆನ್ನು ಬುಕ್ ಕೊಡ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಅಂಗಡಿಗೆ ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಡಲಿಲ್ಲ, ಪೆನ್ ಕೊಡಲಿಲ್ಲ. ಬುಕ್ ಹೋಗಿದ್ದೀವಿ, ಬುಕ್ಕ ತೊಗೊಂಡ್ಬರ್ಕ್ ಹೋಗಿದ್ದೀವಿ, ಬುಕ್ಕನ್ನು ಕೊಡಲಿಲ್ಲ. ಇದು ಏನು ಕೊಡಲಿಲ್ಲ. ಎಲ್ಲ ಅಂಗಡಿ ಹೋಗಿದ್ವಿ, ಏನೂ ಇಲ್ಲ ಅಂತ ಇದ್ರು, ಬುಕ್ಕನೂ ಇಲ್ಲ, ಪೆನ್ನೂ ಇಲ್ಲ ಅಂತ ಇದ್ರು. ಮಂಗಳ ಗ್ರಹ ಚಂದ್ರನ ಅಂಗಳಕ್ಕೆ ಇಳಿಯುವ ಟೆಕ್ನಾಲಜಿಯಲ್ಲಿದ್ರೂ ಇಂಥ ಪದ್ಧತಿ ಜೀವಂತವಾಗಿರೋದು ನಾಚಿಕೆಗೇಡಿತನವೇ ಸರಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.